ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲೇಸಿಂಗ್ ವೀರು ವೀರೇಶ್. ಸ್ನೇಹಿತರೆ, ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆಲ್ಲ ಗೊತ್ತಾಗಿದೆ. ನಾನಿವತ್ತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನಲ್ಲಿ ಇದೇ ತಿಂಗಳ ಆಷಾಢ ಮಾಸದಲ್ಲಿ ನಡೆದಂತಹ 4-5-6ರಂದು ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವದ ಒಂದು ವಿಡಿಯೋದ ತುಣುಕು ಇದಾಗಿದೆ. ನಾನು ಕೂಡ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದನ ಪಡ್ಕೊಂಡೆ. ಹಾಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ, ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದು ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದಿರೋ, ಒಂದು ಲೈಕ್ ಆ್ಯಂಡ್ ಕಮೆಂಟ್ ಕೊಟ್ಟು ವಿಡಿಯೋಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ನಮಗೆ ಮಾರಿಕಾಂಬಾ ಜಾತ್ರೆ ಅಂದ ತಕ್ಷಣ ತುಂಬ ಎಲ್ರಿಗೂ ನೆನಪಾಗೋದು ವಿವಿಧ ಕ್ಷೇತ್ರಗಳಲ್ಲಿ ನಡೆಯುವಂಥ ಮಾರಿಕಾಂಬಾ ಜಾತ್ರೆ ಆಗಿರ್ಬೋದು. ಅದು ಸಿರ್ಸಿ ಆಗಿರ್ಬೋದು, ಸಾಗರ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು. ಏಕೆಂದರೆ ಎಲ್ಲ ಊರಿನಲ್ಲೂ ಕೂಡ ಆ ಊರಿನ ಒಂದು ಪದ್ಧತಿಯಂತೆ, ಅಲ್ಲಿಯ ಒಂದು ಸಂಸ್ಕೃತಿಯಂತೆ, ಅವರ ಆಚಾರ ವಿಚಾರಗಳಂತೆ ಅಲ್ಲಿರುವಂತಹ ಊರಮ್ಮ, ಮಾರಮ್ಮ ಅಂತ ಏನು ಕರೀತಾರಲ್ಲ, ಮಾರಿಕಾಂಬಾ ದೇವಿ ಜಾತ್ರೆಯನ್ನು ಅವರಿಗೆ ಅನುಗುಣವಾಗಿ ಅಲ್ಲಿನ ಪದ್ಧತಿಯಂತೆ ಕೆಲವರು 3 ದಿನ 5 ದಿನ ಎಲ್ಲ ಮಾಡೋದನ್ನು ನಾವು ನೋಡಿದ್ದೀವಿ. ಅಲ್ಲಿ ವಿವಿಧ ರೀತಿಯ ಆಚರಣೆಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಆ ಒಂದು ಸಂದರ್ಭದಲ್ಲಿ ನೆರವೇರುತ್ತೆ ಆ ಊರಿನಲ್ಲಿ. ಸೊ ಉದಾಹರಣೆಗೆ ಹೇಳಬೇಕು ಅಂದರೆ ಸಿರ್ಸಿ ಆಗಿರ್ಬೋದು, ಸಾಗರ ಆಗಿರ್ಬೋದು, ಅಥವಾ ಶಿವಮೊಗ್ಗ ಆಗಿರ್ಬೋದು, ಅಲ್ಲೆಲ್ಲ 5 ದಿನಗಳ ಕಾಲ ಶ್ರೀ ಮಾರಮ್ಮ ಜಾತ್ರೆ ನೆರವೇರುತ್ತೆ. ನೀವೆಲ್ಲ ಹೋಗಿರ್ಬೋದು, ಫೆಬ್ರವರಿ ಮಾರ್ಚಲ್ಲೆಲ್ಲ ಆಯಿತು. ಆ ಟೈಮಲ್ಲಿ ಅಲ್ಲೆಲ್ಲ ಹೋಗಿ ದೇವರ ಆಶೀರ್ವಾದವನ್ನು ಪಡೆದವರು ಇದ್ದೀರಾ. ನಾನು ಕೂಡ ಸಾಗರ ಮಾರಿಕಾಂಬಾ ಜಾತ್ರೆ ದೇವಸ್ಥಾನಕ್ಕೆ ಹೋಗಿದ್ದೆ ಜಾತ್ರೆ ಟೈಮಲ್ಲಿ. ಅದರ ಒಂದು ವಿಡಿಯೋವನ್ನು ಕೂಡ ನನ್ನ ಒಂದು ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ನೋಡಬೇಕು ಅನಿಸುತ್ತೋ ನೀವು ವಿಡಿಯೋ ಸೆಕ್ಷನ್ಗೆ ಹೋಗಿ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವನ ನೋಡ್ಕೊಬೋದು. ಅದೇ ರೀತಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ನಗರದಲ್ಲೂ ಕೂಡ ಪ್ರತಿ 5 ವರ್ಷಕ್ಕೊಮ್ಮೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ತುಂಬ ಅದ್ಧೂರಿಯಾಗಿ ನೆರವೇರುತ್ತೆ. ಈ ಒಂದು ವಿಡಿಯೋ ಅದರ ಒಂದು ಭಾಗ ಆಗಿದೆ. ಸೊ ಅದೇ ರೀತಿ ಪ್ರತಿ 5 ವರ್ಷಕ್ಕೊಮ್ಮೆ, ಅದು ಈ ವರ್ಷ ಬಂದಿದೆ. ಇಲ್ಲಿನ ಒಂದು ಪದ್ಧತಿಯಂತೆ, ಇಲ್ಲಿನ ಒಂದು ಜಾತ್ರಾ ಮಹೋತ್ಸವ ಸಮಿತಿಯವರಂತೆ ಹಾಗೂ ಇಲ್ಲಿನ ನಾಗರಿಕರ ಒಂದು ಹಿಂದಿನ ಒಂದು ಪದ್ಧತಿಯಂತೆ ಪ್ರತಿ 5 ವರ್ಷಕ್ಕೊಮ್ಮೆ ಆಷಾಢ ಮಾಸದಲ್ಲಿ ಈ ಒಂದು ದೇವಿಯ ಜಾತ್ರಾ ಮಹೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಸೊ ಅದೇ ರೀತಿ ಈ ವರ್ಷ ಈ ಒಂದು 5ನೇ ವರ್ಷ ಆಗಿತ್ತು. ಆದ್ದರಿಂದ ಈ ವರ್ಷ ಅಂದರೆ ಆಗಸ್ಟ್ ಮಂತಲ್ಲಿ 4, 5, 6 3 ದಿನಗಳ ಕಾಲ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ತುಂಬ ಅದ್ಧೂರಿಯಾಗಿ ನೆರವೇರಿದೆ. ಇಡೀ ಊರೇ ಕೂಡ ಈ ಒಂದು ಹಬ್ಬದಲ್ಲಿ ಪಾಲ್ಗೊಂಡು, ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದವನ್ನು ಪಡೆದು ತುಂಬ ನಲಿವಿನಿಂದ ಸಂತೋಷದಿಂದ ಇದ್ದಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಸೊ ಅದೇ ರೀತಿ ಈ ಒಂದು ಸಮಯದಲ್ಲಿ, ಈ ಒಂದು ಜಾತ್ರೆಯ ಸಮಯದಲ್ಲಿ ಏನೆಲ್ಲ ಆಯಿತು ಅಂದರೆ, ಈ 3 ದಿನಗಳ ಕಾಲ ಇಲ್ಲಿನ ಪದ್ಧತಿಯಲ್ಲಿ ಏನೇನಾಯಿತು ಅಂತ ಸಂಕ್ಷಿಪ್ತವಾಗಿ ನನಗೆ ತಿಳಿದ ಮಟ್ಟಿಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಮೊದಲನೇದಾಗಿ ಈ ಒಂದು ಜಾತ್ರೆ ಶುರುವಾಗಿದ್ದು 4ನೇ ತಾರೀಕು ಅಂದರೆ ಮಂಗಳವಾರ. ಸೊ ಮಂಗಳವಾರ ಅಂದರೆ ಈಗ ಮಾರಮ್ಮ ಅಂದರೆ ಅಲ್ಲಿಂದ ಅವ್ರದ್ದೊಂದು ಪದ್ಧತಿ ಇದೆ ಎಲ್ಲ ಕಡೆ. ಅಂದರೆ ಮಾರಮ್ಮ ಒಬ್ಬರು ಮದುವೆ ಆಗಿರ್ತಾರೆ. ಸೊ ಅದರದ್ದು ಒಂದು ಭಾಗನೇ ಈ ಮಾರಮ್ಮ ಜಾತ್ರೆ ಆಗೋದು ಅಂತ ಹೇಳಿ. ಅಂದರೆ ಅವರು ಗಂಡನ್ನೇ ಅದೊಂದು ತಮ್ಮ ಕಾರಣಕ್ಕಾಗಿ ಬಲಿ ಕೊಡೋದಕ್ಕೆ ಅಂತ ಕೆಲವೊಂದು ಕಡೆ ಕೋಣ ಬಲಿ ಕೊಡೋದಾಗಿರ್ಬೋದು, ಆ ಥರ ಏನೋ ಪದ್ಧತಿಗಳಿರುತ್ತೆ. ಈಗ ಅಂದರೆ ಅವೆಲ್ಲ ಪ್ರಾಣಿ ಬಲಿ ನಿಂತಿರೋದ್ರಿಂದ ತುಂಬ ಕಡೆ ಇದೆಲ್ಲ ನಿಂತೋಗಿದೆ. ಅಂದರೆ ಪದ್ಧತಿಗೆ ಸಂಕ್ಷಿಪ್ತವಾಗಿ ಏನು ಮಾಡಬೇಕು ಅದು ಮಾಡ್ತಾರೆ ಅವರ ಆಚಾರ ವಿಚಾರದಲ್ಲಿ. ಈಗ ಪ್ರಾಣಿ ಬಲಿ ಎಲ್ಲಿ ಕೂಡ ನಡೀತಾ ಇಲ್ಲ. ಹಾಗೆ ಅದೇ ರೀತಿ ಇಲ್ಲಿನ ಪದ್ಧತಿ ಅಂತಾರೆ, ನಮ್ಮ ಹೊನ್ನಾಳಿಯಲ್ಲಿ ಇರುವಂಥ ಪದ್ಧತಿಯಂತೆ ಮಂಗಳವಾರ ಅಂದರೆ 4ನೇ ತಾರೀಕು ಅಮ್ಮ ತವ್ರ ಮನೆಯಲ್ಲಿ ಒಂದು ಪೂಜಾ ವಿಧಾನಗಳನ್ನು ಕೈಗೊಳ್ಳುವಂಥ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಅಮ್ಮನನ್ನು ಇಲ್ಲಿ ನಗರದ ಕುಂಬಾರ ಬೀದಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಮಂಗಳವಾರ ಪ್ರತಿಷ್ಠಾಪನೆ ಮಾಡಿ ಅಲ್ಲಿರುವಂಥ ಜನರಿಗೆಲ್ಲ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅಂದರೆ ಅಮ್ಮನನ್ನು ಅವತ್ತು ಆ ಒಂದು ಪ್ರದೇಶಕ್ಕೆ ತವ್ರ ಮನೆ ಅಂತ ಕರೆಯುವ ಒಂದು ಪದ್ಧತಿ. ಹಾಗೂ ಅಲ್ಲಿ ಅಮ್ಮನಿಗೆ ಅಲಂಕಾರ ಮಾಡಿ ಅಲ್ಲಿ ಜನರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗೆ ಅಲ್ಲಿ ಏನೆಲ್ಲ ಆಯಿತು ಅಂತ ತಿಳಿಸ್ಕೊಡ್ತೀನಿ. ಆಮೇಲೆ ಶ್ರೀದೇವಿಯ ಮೆರವಣಿಗೆಯು ಕುಂಬಾರ ಬೀದಿಯಲ್ಲಿ ರಾತ್ರಿ 9 ಗಂಟೆವರೆಗೂ ಇದ್ದು, ಅಲ್ಲಿಂದ ದೇವಸ್ಥಾನದಿಂದ ಡೊಳ್ಳು ಭಜನೆ ವಾದ್ಯಗಳೊಂದಿಗೆ ನಗರದ ರಾಜಬೀದಿಯಲ್ಲಿ ಹೊರಟು ಶ್ರೀ ಹಳದಮ್ಮ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ದೇವಿ ಗದ್ದಿಗೆ ಅಂದರೆ ಗಂಡನ ಮನೆಗೆ ಬರುವುದೊಂದು ವಾಡಿಕೆಯಲ್ಲಿ. ಸೊ ಹಾಗೆ 4ನೇ ತಾರೀಕಲ್ಲಿ ಅಲ್ಲಿ ಜನರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಅಂದೇ ದಿನ ರಾತ್ರಿ 9 ಗಂಟೆಗೆ ಒಂದು ಅದ್ಧೂರಿಯಾದ ಮೆರವಣಿಗೆ ಮುಖಾಂತರ ಅಮ್ಮನನ್ನು ಶ್ರೀ ಹಳದಮ್ಮ ದೇವಿ ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ಮಾರಿ ಗದ್ದಿಗೆಗೆ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ, ಕೂರಿಸ್ತಾರೆ.
ಅದಾದ ನಂತರ ಅಲ್ಲಿ ದೇವರನ್ನು ಒಂದು ಗದ್ದಿಗೆ ಕೂರಿಸಿದ ನಂತರ ದೇವಿಗೆ ಮಹಾಮಂಗಳಾರತಿ ಹಾಗೂ ಹುಲುಸಿನ ಜೋಳ ಒಡೆಯುವುದು ಹಾಗೂ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಅದಾದ 4ನೇ ತಾರೀಕು ಆದಂಥ ಒಂದು ಪದ್ಧತಿ ಆಗಿತ್ತು. ಅದಾದ ನಂತರ 5ನೇ ತಾರೀಕು ಅಂದರೆ ಬುಧವಾರ ಬೆಳಗ್ಗೆಯಿಂದನೇ ದೇವರ ದರ್ಶನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ಎಲ್ಲ ಊರಿಂದ ಬೇರೆ ಕಡೆಯಿಂದೆಲ್ಲ ಬಂದಿದ್ದರು. ಭಕ್ತಾದಿಗಳು ಸಹಸ್ರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನವನ್ನು ಪಡ್ಕೊಂಡು ಹೋಗಿದ್ದಾರೆ. ಹಾಗೆ ಬುಧವಾರ ಬೆಳಗ್ಗೆಯಿಂದನೇ ದೇವರ ದರ್ಶನ ಇದ್ದಿದ್ದರಿಂದ ಜನ ಎಲ್ಲ ಬಂದು ಮಂಗಳಾರತಿ ಮಾಡಿಸ್ಕೊಂಡು ಹೋದ್ರು, ಹಣ್ಣು ಕಾಯಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಹೋದರು ದೇವರ ಆಶೀರ್ವಾದವನ್ನು ಪಡ್ಕೊಂಡು. ಹಾಗೆ ಸಂಜೆ 5 ಗಂಟೆಗೆ ಇಲ್ಲಿನ ಪದ್ಧತಿಯಂತೆ ಗಾವು ಅಂದರೆ ಮರಿ ತರುವುದು, ಹುಲುಸಿನ ಜೋಳ ಹೊಡೆಯುವುದು, ಆಸಾದಿ ಹೊಗಳಿಕೆ ಹಾಗೂ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಟ್ರು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು, ಹೊನ್ನಾಳಿಯ ಜನತೆ ಎಲ್ಲ ಪಾಲ್ಗೊಂಡು ದೇವರಿಗೆ ಅಭಿಷೇಕ ಅರ್ಚನೆ ಎಲ್ಲ ಮಾಡಿಸಿ ದೇವರ ಆಶೀರ್ವಾದವನ್ನು ಪಡೆದ್ರು ಅಂತ ಹೇಳ್ಬೋದು. ಇದು 2ನೇ ದಿನದ ಒಂದು ಪದ್ಧತಿಯಾಗಿತ್ತು. ಹಾಗೆ 3ನೇ ದಿನಕ್ಕೆ ಹೋದಾದರೆ ಅಂದರೆ 6ನೇ ತಾರೀಕು ಗುರುವಾರ ಮಧ್ಯಾಹ್ನ 1:30ವರೆಗೂ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. 1:30 ಆದ ನಂತರ ಶ್ರೀ ಮಾರಿಕಾಂಬಾ ದೇವಿಯನ್ನು ರಥದಲ್ಲಿ ಅಲಂಕರಿಸಿ ಮಹಾಮಂಗಳಾರತಿಯೊಂದಿಗೆ ಪ್ರಾರಂಭ ಮಾಡಿಕೊಂಡು ಡೊಳ್ಳು, ಭಜನೆ, ಕೋಲಾಟ, ಕೀಲು ಕುದುರೆ, ನೃತ್ಯ, ಸಂಗೀತ ಕಾರ್ಯಕ್ರಮಗಳೊಂದಿಗೆ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಹೊರಟು ತುಮ್ಮಿನಕಟ್ಟೆ ರಸ್ತೆ ಕೊನೆ ಭಾಗದಲ್ಲಿರುವ ಒಂದು ಕಾಡಿನ ಪ್ರದೇಶದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಈ ಒಂದು ಜಾತ್ರೆಯನ್ನು ಮುಕ್ತಾಯ ಮಾಡ್ತಾರೆ. ಅಂದರೆ ಇದರರ್ಥ ದೇವಿಯನ್ನು ವನಕ್ಕೆ ಬಿಡುವುದು ಅಂತ ಹೇಳ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಸೊ ದೇವರಿಗೆ ವನಕ್ಕೆ ಬಿಟ್ಟ ತಕ್ಷಣ ದೇವರ ದರ್ಶನ ಯಾರಿಗೂ ಕೊಡೋದಿಲ್ಲ. ಅಲ್ಲಿಗೆ ಅದನ್ನು ಮುಕ್ತಾಯ ಮಾಡಿಸಿ ಎಲ್ಲರನ್ನೂ ಕಳಿಸ್ತಾರೆ. ಹಾಗೂ ದೇವರನ್ನ ಅದರ ಒಂದು ಪದ್ಧತಿಯ ಪ್ರಕಾರ ದರ್ಶನವನ್ನು ನೀಡದೆ ಎಲ್ಲ ಒಂದು ಮುಚ್ಕೊಂಡು ದೇವಸ್ಥಾನಕ್ಕೆ ತಂದು ಬಿಡ್ತಾರೆ. ಬಟ್ 1 ವಾರ ಯಾರಿಗೂ ದರ್ಶನಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಹಾಗೂ 1 ವಾರ ಆದ ತಕ್ಷಣ ಮತ್ತೆ ಪುನಃ ಎಂದಿನಂತೆ ದೇವರಿಗೆ ಅಭಿಷೇಕ ಅರ್ಚನೆ ಎಲ್ಲ ಮಾಡಿ ಮತ್ತೆ ಮುತ್ತೈದೆಯಾಗಿ ಮಾಡಿ ಮತ್ತೆ ಎಲ್ರಿಗೂ ದೇವರಿಗೆ ಆಶೀರ್ವಾದವನ್ನು ಮಾಡೋದಕ್ಕೆ ಅಲಂಕಾರ ಮಾಡಿ ಅವಕಾಶ ಮಾಡಿಕೊಡ್ತಾರೆ. ಇದರರ್ಥ ದೇವಿಗೆ ಫಸ್ಟು ಮುತ್ತೈದೆಯಾಗಿ ಮಾಡಿರ್ತಾರೆ, ಆಮೇಲೆ ವಿಧವೆಯಾಗಿ ಥರ ಮಾಡೋದು. ಅದಾದ ನಂತರ ದೇವರು ಅಂತ ರೌದ್ರಾವತಾರ ತಾಳಿರ್ತಾರೆ. ಸೊ ಅದನ್ನೆಲ್ಲ ಒಂದು ತಾಳ್ಮೆ ಮಾಡೋದಕ್ಕೋಸ್ಕರ ಮತ್ತೆ ದೇವರಿಗೆ ಮತ್ತೆ ಅಲಂಕಾರ ಅಥವಾ ಆಗಿರ್ಬೋದು ಪೂಜೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ದೇವರನ್ನ ಮತ್ತೆ ಶಾಂತ ಸ್ವರೂಪಿಯಾಗಿ ಮಾಡಿ ನಗರವನ್ನು ಕಾಪಾಡಲಿ, ಆಗ ನಗರದ ಜನರಿಗೆಲ್ಲ ಆಶೀರ್ವಾದ ಮಾಡಲಿ ಅಂತ ಮತ್ತೆ ಪ್ರತಿಷ್ಠಾಪನೆ ಮಾಡೋದು ಈ ಒಂದು ಜಾತ್ರೆಯ ಒಂದು ಉದ್ದೇಶ ಆಗಿರುತ್ತೆ. ಈ ಜಾತ್ರೆಯ ಸಮಯದಲ್ಲಿ ನೀವು ನೋಡ್ಬೋದು ಇಲ್ಲಿ ಆಟೋದಕ್ಕೆ ಮಕ್ಕಳಿಗೆಲ್ಲ ಆಟಾಡೋದಕ್ಕೆ ಆಟ ಸಾಮಾನು ಆಗಿರ್ಬೋದು. ತುಂಬ ಜನ ಇದ್ರ ಜೀವನ ಕೂಡ ಇದರಲ್ಲಿ ನಡೆಯುತ್ತೆ. ಜಾತ್ರೆ ಒಂದೇ ಉದ್ದೇಶ ಅಲ್ಲ, ಇದರಿಂದ ಊರಿಂದ ರಿಲೇಟಿವ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಒಂದೇ ಕಡೆ ಬಂದು ಸೇರ್ತಾರೆ, ಒಬ್ರಿಗೊಬ್ಬರು ಮಾತಾಡಿಸ್ತಾರೆ. ತುಂಬ ದಿನದಿಂದ ಪರಿಚಯ ಇಲ್ಲದವರೆಲ್ಲ ಮುಖಗಳೆಲ್ಲ ನಮಗೆ ಕಾಣಸಿಗುತ್ತೆ. ಹಾಗೆ ನೀವು ನೋಡ್ಬೋದು ಎಲ್ಲರೂ ಎಷ್ಟು ಖುಷಿಯಾಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊತಿದ್ದಾರೆ. ಹಾಗೂ ಜಾತ್ರೆ ಒಂದು ಒಳ್ಳೆಯ ಒಂದು ಅವಕಾಶ.